ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನೆಗೆಟಿವ್ ಎನರ್ಜಿ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ಮನೆಗೆ ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿಗಳು ಬರದೇ ಇರೋ ರೀತಿಯಲ್ಲಿ ನಾವು ಯಾವ ರೀತಿಯಾಗಿ ಮನೆಯನ್ನು ನಾವು ಇಟ್ಕೊಳ್ಬೇಕಂತೇಳಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ಇವಾಗ ನೋಡೋಣ ನಮ್ಮ ಮನೆಗೆ ಯಾವುದೇ ದುಷ್ಟಶಕ್ತಿಗಳು ನೆಗೆಟಿವ್ ಎನರ್ಜಿಯನ್ನು ಬರದೇ ಇರೋ ರೀತಿಯಲ್ಲಿ ಯಾವ ರೀತಿಯಾಗಿ ನಾವು ನೋಡ್ಕೊಳ್ಳೋದಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ನಾವು ಮೊದಲು ಎದ್ದ ತಕ್ಷಣ ಮೊದಲು ಮನೆಯೆಲ್ಲನೂ ಕೂಡ ನಾವು ಡೋರ್ಸನ್ನೆಲ್ಲ ಕ್ಲೋಸ್ ಮಾಡಿರ್ತೀವಲ್ವ. ಒಂದು 8 ಗಂಟೆಗಳ ಕಾಲನಾದ್ರೂ ಕೂಡ ನಾವು ಡೋರ್ನೆಲ್ಲವನ್ನು ಕೂಡ ಕ್ಲೋಸ್ ಮಾಡಿಟ್ಟಿರ್ತೀವಲ್ವ. ಅಂಥ ಸಮಯದಲ್ಲಿ ಮನೆಗೆ ಯಾವುದೇ ರೀತಿಯ ಫ್ರೆಶ್ ಏರ್ ಅನ್ನೋದು ಬಂದಿರಲ್ಲ. ಈ ಮನೆಯಲ್ಲಿರುವಂತಹ ಗಾಳಿ ಹೊರಗಡೆನೂ ಕೂಡ ಹೋಗಿರಲ್ಲ. ಹೊರಗಡೆ ಇರುವಂತಹ ಫ್ರೆಶ್ ಏರ್ ಕೂಡ ಒಳಗಡೆ ಬಂದಿರಲ್ಲ. ನಾವು ಮೊದಲು ಡೋರ್ಸನ್ನೆಲ್ಲನೂ ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ಕಿಟಕಿಗಳನ್ನು ಕೂಡ ಓಪನ್ ಮಾಡಿ ಇಡೋದ್ರಿಂದ ಈ ಸೂರ್ಯನ ಕಿರಣಗಳೇನಿದೆ ಅದು ಮನೆಗೆ ಬೀಳೋದ್ರಿಂದ ತುಂಬಾ ಒಳ್ಳೆಯದು. ಈ ಸನ್ಲೈಟ್ ಏನಿದೆ ಇದರಿಂದನೇ ಕೆಲವೊಂದು ಬ್ಯಾಕ್ಟೀರಿಯಾಗಳೆಲ್ಲನೂ ಕೂಡ ಹೋಗುತ್ತೆ ಅಂತ ಹೇಳ್ತಾರೆ. ಹಿರಿಯರು ಕೂಡ ಆವತ್ತಿನ ಕಾಲದಲ್ಲಿ ಈ ರೀತಿ ಚಿಕ್ಕ ಮಕ್ಕಳುಗಳನ್ನು ಎಳೆ ಬಿಸಿಲಿಗಳಲ್ಲಿ ಮಲಗಿಸ್ತಾ ಇದ್ರಲ್ವ. ಹಾಗೆಯೇ ಮನೆ ಮುಂದೆ ನಾವು ಒಂದು ಚಿಕ್ಕ ರಂಗೋಲಿನ ಹಾಕೊಳ್ಳೋದು ತುಂಬಾ ಒಳ್ಳೆಯದು. ಮನೆ ಬಾಗಿಲು ಚಿಕ್ಕದಿರಲಿ ಅಥವಾ ದೊಡ್ಡದಿರಲಿ, ಮನೆ ಮುಂದೆ ಜಾಗ ಇರಲಿ ಇಲ್ಲದೆ ಹೋಗಲಿ, ಒಂದು ಪುಟ್ಟ ರಂಗೋಲಿನ ಮನೆಯ ಬಾಗಿಲ ಮುಂದೆ ನಾವು ಹಾಕೊಳ್ಳಬೇಕಾಗುತ್ತೆ. ಮನೆ ಮುಂದೆಯಿಂದನೇ ನಮಗೆ ಎಲ್ಲ ನಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆಯಾ ಇಲ್ವಾ ಅನ್ನೋದು ತಿಳಿದೋಗುತ್ತೆ. ಏಕೆಂದರೆ ಮನೆ ಮುಂದೆ ಅಂತ ಅಂದಮೇಲೆ ಮುಂಬಾಗಿಲಿನಲ್ಲಿ ರಂಗೋಲಿ ಹಾಗೆ ಹೊಸಲಿಗೆ ಅರಿಶಿಣ ಕುಂಕುಮ ಇಲ್ಲ ಅಂದರೆ ಅಂಥ ಮನೆಗಳಲ್ಲಿ ಲಕ್ಷ್ಮಿ ಕೂಡ ನೆಲೆಸೋದಿಲ್ಲ ಅಂತ ಹೇಳ್ತಾರೆ. ಹಾಗೆಯೇ ಮನೆ ಮುಂದೆ ಒಂದು ಚಿಕ್ಕದಾದಂತಹ ರಂಗೋಲಿಯನ್ನು ಹಾಕೊಂಡ್ವಿ ಅಂತ ಅಂದರೆ ತುಂಬಾ ಒಳ್ಳೆಯದು. ಈ ಶುಭ ಮನೆಗಳಲ್ಲಿ ಈ ರೀತಿಯಾಗಿ ರಂಗೋಲಿಗಳನ್ನು ಹಾಕೋದಿಲ್ಲ ನೋಡಿ. ಆ ರೀತಿ ಆಗೋಗ್ಬಿಡತ್ತೆ. ರಂಗೋಲಿಯನ್ನು ಹಾಕೋದೇ ಇದ್ದರೆ ಒಂದು ಚಿಕ್ಕದಾದ್ರೂ ಪರವಾಗಿಲ್ಲ, ಯಾವ ರೀತಿ ಆಗುತ್ತೋ ಅಂಥ ಒಂದು ರಂಗೋಲಿಯನ್ನು ಹಾಕೊಳ್ಳೋದು ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಮನೆ ಮುಂಬಾಗಿಲಿಗೆ ಇದು ಚೆನ್ನಾಗಿ ಕಾಣಿಸೋದು ಅಲ್ಲದೆ ಹಾಗೆ ಇದರಿಂದ ಯಾವುದೇ ನೆಗೆಟಿವ್ ಎನರ್ಜಿ ಕೂಡ ಮನೆಗೆ ಬರೋದಿಲ್ಲ. ಮನಸ್ಸಿಗೂ ನೋಡೋದಕ್ಕೂ ಕೂಡ ತುಂಬಾ ಖುಷಿ ಅನಿಸುತ್ತೆ. ಅದಕ್ಕೋಸ್ಕರನಾದ್ರೂ ನೀವು ಯಾವುದಾದ್ರೂ ಚಿಕ್ಕ ರಂಗೋಲಿಗಳನ್ನು ಕಲ್ತ್ಕೊಂಡಾದ್ರೂ ಬಿಡೋದಕ್ಕೆ ಬರದೇ ಇರೋರು ಈ ರೀತಿ ಚಾಪೀಸ್ನಲ್ಲಾದ್ರೂ ಕೂಡ ಬಿಟ್ಕೊಳ್ಬೋದು. ಇಲ್ಲ ರಂಗೋಲಿ ಪುಡಿನಲ್ಲಾದ್ರೂ ಚಿಕ್ಕ ಚಿಕ್ಕ ರಂಗೋಲಿಗಳನ್ನು ಹಾಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತೇನೆ. ಈ ರೀತಿ ರಂಗೋಲಿ ಹಾಕೊಳ್ಳೋದು ಮನೆಗೆ ತುಂಬಾ ಒಳ್ಳೆಯದು. ನಮ್ಮ ಮನೆಯ ಮುಂಬಾಗಿಲೇನಿದೆ ಆ ಮುಂಬಾಗಿಲೇ ಡಿಸೈಡ್ ಮಾಡುತ್ತೆ ಏನಂತ ಅಂದರೆ ನಮ್ಮ ಮನೆಗೆ ನೆಗೆಟಿವ್ ವೈಬ್ಸು ಬರಬೇಕಾ ಅಥವಾ ಪಾಸಿಟಿವ್ ವೈಬ್ಸ್ ಬರಬೇಕಾ ಅಂತ ಹೇಳಿ. ನಾವು ಯಾವಾಗಲೂ ಅದಕ್ಕೋಸ್ಕರನೇ ಮನೆ ಮುಂಬಾಗಿಲಿನ ತೊಳೆದು ಒಂದು ಚಿಕ್ಕ ರಂಗೋಲಿನಾದ್ರೂ ಕೂಡ ಹಾಕಿ ಲಕ್ಷ್ಮಿಯ ಕಳೆ ಇರೋ ರೀತಿಯಲ್ಲಿ ನಮ್ಮ ಮನೆಯ ಮುಂಬಾಗಿಲನ್ನು ನೋಡ್ಕೊಳ್ಬೇಕಾಗತ್ತೆ. ಹಾಗಲೇ ಬಾಗಿಲಿನ ಮುಂಬಾಗಿಲಲ್ಲೂ ಕೂಡ ನೀಟಾಗಿ ತೊಳೆದು ಒಂದು ರಂಗೋಲಿಯನ್ನು ಇಟ್ಟು ಬಾಗಿಲಿಗೆ ಅರಿಶಿಣ ಕುಂಕುಮವನ್ನು ಇಟ್ಟು ನಾವು ನೀಟಾಗಿ ಇಟ್ಕೊಳ್ಬೇಕು. ಇದರಿಂದ ನಮ್ಮ ಮನೆಗಾಗ್ಬೋದು ಆಗ ನಮ್ಮ ದೇಹಕ್ಕಾಗ್ಬೋದು ಯಾವುದೇ ನೆಗೆಟಿವ್ ವೆಬ್ಸ್ ಅನ್ನೋದು ಬರೋದಿಲ್ಲ. ಈ ರೀತಿಯಾಗಿ ರಂಗೋಲಿಗಳನ್ನು ಹಾಕೊಳ್ಳೋದಕ್ಕೆ ಟ್ರೈ ಮಾಡಬೇಕು. ಹಾಗೆ ಮನೆಯ ಮುಂಬಾಗಿಲಲ್ಲಿ ಈ ರೀತಿಯ ಪುಟ್ಟ ಪುಟ್ಟ ಗಿಡಗಳನ್ನಾದ್ರೂ ಕೂಡ ಹಾಕ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು. ಜಾಗ ಇತ್ತಂದರೆ ಈ ರೀತಿ ಪಾಟ್ನಲ್ಲಾದ್ರೂ ಹಾಕ್ಕೊಳ್ಳಿ ಅಥವಾ ನೆಲದಲ್ಲಾದ್ರೂ ಕೂಡ ಹಾಕ್ಕೊಂಡು ಈ ರೀತಿ ಗಿಡಗಳನ್ನು ನೆಡೋದು ತುಂಬಾ ಒಳ್ಳೆಯದು. ಈ ರೀತಿ ಮನೆ ಮುಂದೆ ಗಿಡಗಳಿತ್ತಂದರೆ ಯಾವುದೇ ನೆಗೆಟಿವಿಟಿಗಳು ಕೂಡ ಬರೋದಿಲ್ಲ. ಈ ಗಿಡಗಳನ್ನು ಕೂಡ ನೋಡೋದ್ರಿಂದ ತುಂಬಾ ಖುಷಿ ಆಗುತ್ತೆ. ಹಾಗೆಯೇ ಒಳ್ಳೆ ಹೇರ್ ಕೂಡ ಸಿಗುತ್ತಲ್ವ ನಮಗೆ. ಅದಕ್ಕೋಸ್ಕರನಾದ್ರೂ ಕೂಡ ಈ ರೀತಿ ಚಿಕ್ಕ ಚಿಕ್ಕ ಗಿಡಗಳನ್ನು ಆದಷ್ಟು ಬೆಳೆಸ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು. ಈ ರೀತಿ ಗಿಡಗಳನ್ನು ನೆಟ್ಟಾಗ ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಮನೆಯ ಮುಂಭಾಗ ಅನ್ನೋದು. ಹಾಗೆಯೇ ಇದರಿಂದನೂ ಕೂಡ ತುಂಬಾ ಒಳ್ಳೆಯದಿರುತ್ತೆ. ಯಾವುದೇ ನೆಗೆಟಿವ್ ವಿಬ್ಸ್ ಕೂಡ ನಮಗೆ ಬರೋದಿಲ್ಲ. ಅದಕ್ಕೋಸ್ಕರನಾದ್ರೂ ನಾವು ಈ ರೀತಿ ಗಿಡಗಳನ್ನು ನೆಡೋದಕ್ಕೆ ಟ್ರೈ ಮಾಡಬೇಕು. ಈ ರೀತಿ ಮನಿ ಪ್ಲ್ಯಾಂಟನ್ನು ಇದನ್ನು ಶೋಗೆ ನೆಡ್ತಾರೆ. ಅದಕ್ಕೋಸ್ಕರನೂ ಕೂಡ ನೆಟ್ಕೊಳ್ಬೋದು ಅಥವಾ ಇದರಿಂದ ನೆಡೋದ್ರಿಂದನೂ ಕೂಡ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರಲ್ವ. ಅದಕ್ಕೋಸ್ಕರನಾದ್ರೂ ಕೂಡ ಈ ರೀತಿ ಗಿಡಗಳನ್ನು ನಾವು ಸ್ವಲ್ಪ ಹಾಕೊಳ್ಳೋದು ಮನೆಯ ಮುಂದೆ ಒಳ್ಳೆಯದು. ಹಾಗೆಯೇ ನಾವು ಔಟ್ಡೋರ್ ಪ್ಲ್ಯಾಂಟ್ಸ್ ಅಲ್ಲದೇನೂ ಕೂಡ ನಾವು ಇಂಡೋರ್ ಪ್ಲ್ಯಾಂಟ್ಗಳನ್ನು ತುಂಬ ಬೆಳೆಸಬಹುದು. ಮನೆ ಒಳಗಡೆನೂ ಕೂಡ ಇಲ್ಲಿ ಆದಷ್ಟು ಬೆಳೆಸೋದಕ್ಕೆ ಟ್ರೈ ಮಾಡಬೇಕು. ಇಲ್ಲಿ ನಾನು ಮನಿ ಪ್ಲ್ಯಾಂಟ್ ಮಾತ್ರನೇ ಇಟ್ಕೊಂಡಿದ್ದೀನಿ. ಹಾಗೆಯೇ ಕೆಲವು ಮನೆಯಲ್ಲಿ ನೀಟಾಗಿ ಈ ಗಿಡಗಳನ್ನು ನಾವು ಇಟ್ಕೊಂಡ್ವಿ ಅಂದರೆ ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಮನೆಯ ಒಳಗಡೆ. ಹಾಗೆ ಮನೆ ಕೂಡ ಹಸಿರಾಗಿ ಕಾಣಿಸುತ್ತಾ ಇರುತ್ತಲ್ವ, ಹಸಿರೇ ಚೆಂದ ಅಲ್ವಾ. ಅದಕ್ಕೋಸ್ಕರ ನೀಟಾಗಿ ನಾವು ಗಿಡಗಳನ್ನು ಬೆಳೆಸ್ಕೊಳ್ಳೋದು ಕೂಡ ಮನೆಗೆ ಯಾವುದೇ ನೆಗೆಟಿವಿಟಿ ಕೂಡ ಬರೋದಿಲ್ಲ. ಹಾಗೆ ಕಿಚನ್ ಆಗ್ಬೋದು, ಯಾವುದೇ ಏರಿಯಾನಾದ್ರೂ ಅಷ್ಟೇ ನಾವು ನೀಟಾಗಿ ಇಟ್ಕೊಂಡ್ವಿ ಅಂದರೆ ಮನೆಗೆ ಯಾವುದೇ ನೆಗೆಟಿವ್ ವೈಬ್ಸ್ ಅನ್ನೋದು ಬರೋದಿಲ್ಲ. ಕಿಚನ್ನಲ್ಲೂ ಕೂಡ ಯಾವ ವಸ್ತುಗಳನ್ನು ಎಲ್ಲಿಡಬೇಕು ಅಲ್ಲಲ್ಲಿ ಇಟ್ಕೊಳ್ಬೇಕು. ಅಲ್ಲಲ್ಲೇ ನಾವು ಕ್ಲಿಯರನ್ನು ಇಟ್ಕೊಳ್ಳೋದ್ರಿಂದ ಮನೆ ಅನ್ನೋದು ನೀಟಾಗಿ ಇರುತ್ತೆ. ಹಾಗೆಯೇ ಯಾವುದೇ ನೆಗೆಟಿವಿಟಿ ಕೂಡ ಬರೋದಿಲ್ಲ.
ಎಲ್ಲಂದರಲ್ಲಿ ಹರಡಿದಾಗ ನಾವು ನೋಡೋದಕ್ಕೇ ನಮಗೆ ಮನಸ್ಸಿಗೆ ಕೂಡ ಸಮಾಧಾನವೇ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಈ ಥರ ನೆಗೆಟಿವಿಟಿ ಕೂಡ ನಮ್ಮ ಮನೆಗೆ ಬರುತ್ತೆ. ಹಾಗೆಯೇ ಹೊರಗಡೆ ಹೋಗಿ ಸ್ಕೂಲಿಗೆ ಹೋಗುವಂತಹ ಮಕ್ಕಳಾಗ್ಬೋದು, ಕೆಲಸಕ್ಕೆ ಹೋಗುವಂಥವರಾಗ್ಬೋದು, ಯಾರೇ ಆದ್ರೂ ಕೂಡ ಮನೆಯಿಂದ ಹೊರಗಡೆ ಹೋದಾಗ ನಾವು ಅವ್ರ ಮನೆಗೆ ಬಂದಂಥ ಸಂದರ್ಭದಲ್ಲಿ ಮನೆಗಳನ್ನು ನಾವು ನೀಟಾಗಿ ಇಟ್ಕೊಳ್ದೆ ಎಲ್ಲಂದರಲ್ಲಿ ಹರಡಿ ಹೇಗಂದ್ರಾಗಿ ಇಟ್ಟಿದ್ದಾಗ ಅವ್ರ ಮನಸ್ಸಿಗೂ ಕೂಡ ಅಷ್ಟು ಒಳ್ಳೆಯದಾಗಿರೋದಿಲ್ಲ. ಅದಕ್ಕೋಸ್ಕರನಾದರೂ ಅವರಿಗೂ ಖುಷಿಯಾಗಬೇಕು, ಆ ರೀತಿಯಾಗಿ ನಾವು ಇಟ್ಕೊಳ್ಬೇಕಾಗತ್ತೆ. ಹೌಸ್ ವೈಫ್ ಅಂದ್ರೇ ಅಷ್ಟೇ ಅಲ್ವಾ, ಮನೇನ ನೀಟಾಗಿ ಇಟ್ಕೊಂಡು ನಾವು ಯಾರಿಗೆ ಏನು ಬೇಕು ಅನ್ನೋದನ್ನು ನಾವು ಎಲ್ಲವನ್ನೂ ಕೂಡ ಅವರಿಗೆ ಮಾಡ್ಕೊಳ್ಳೋದೇ ನಮ್ಮ ಕೆಲಸ ಆಗಿರುತ್ತಲ್ವ. ಅದಕ್ಕೋಸ್ಕರ ನಮಗೆ ನೀಟಾಗಿ ಕೆಲಸವನ್ನು ಮಾಡಿ ಮನೇನ ನೀಟಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ ಆಗಿರುತ್ತೆ. ಹಾಗೆ ಗ್ಯಾಸ್ ಸ್ಟವನ್ನು ಕೂಡ ನಾವು ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ಯಾಕೆಂದರೆ ಎಲ್ಲ ಅಡುಗೆಯನ್ನು ನಾವು ಗ್ಯಾಸ್ ಸ್ಟವ್ ಮೇಲೆ ಮಾಡೋದ್ರಿಂದ ತುಂಬಾ ಗಲೀಜಾಗ್ತಾ ಇರುತ್ತೆ. ಅದನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಒಂದು ಯಾವುದಾದ್ರೂ ಲಿಕ್ವಿಡನ್ನು ರೆಡಿ ಮಾಡಿಕೊಂಡು ಬೇಕಿಂಗ್ ಸೋಡಾ ಹಾಗೆ ಸ್ವಲ್ಪ ವಿಮ್ ಜೆಲ್ಲು ಹಾಗೆ ವಿನೆಗರನ್ನು ಹಾಕ್ಕೊಂಡು ಈ ರೀತಿಯ ಒಂದು ಲಿಕ್ವಿಡನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇದರಿಂದ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ಬ್ಯಾಕ್ಟೀರಿಯಾಸ್ಗಳು ಇರೋದಿಲ್ಲ. ಸ್ಟವ್ನ ಕೆಳಗಡೆ ಆಗ್ಬೋದು, ಹಾಗೆ ಈ ಸ್ಟವ್ ಮೇಲಾಗ್ಬೋದು, ಎಲ್ಲವನ್ನೂ ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ನೋಡಿ, ಗ್ಯಾಸ್ ಕೌಂಟರ್ ಮೇಲೂ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ವಿ ಅಂದರೆ ಸ್ವಚ್ಛವಾಗಿ ಕಾಣುತ್ತೆ. ಹಾಗೆ ಲಕ್ಷ್ಮಿಯ ಕಳೆ ಅನ್ನೋದು ಎದ್ದು ಕಾಣುತ್ತೆ ಅನ್ಬೋದು. ಹಾಗೆಯೇ ಸಿಂಕ್ ಏರಿಯಾ ಆದ್ರೂ ಕೂಡ ನಾವು ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ಯಾಕೆಂದರೆ ಬ್ಯಾಕ್ಟೀರಿಯಾ ಅನ್ನೋದು ಈ ಸಿಂಕಿಂದನೇ ಬರುತ್ತೆ. ಯಾಕೆಂದರೆ ಇಲ್ಲೆಲ್ಲ ನಾವು ತಿಂದಿದ್ದೆಲ್ಲವನ್ನು ಕೂಡ ಇಲ್ಲಿ ಹಾಕ್ತಾ ಇರ್ತೀವಲ್ವ, ಇದರಿಂದ ಸ್ಮೆಲ್ ಕೂಡ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ನಾವು ಇದನ್ನು ನೀಟಾಗಿ ಸಿಂಕನ್ನು ಕ್ಲೀನ್ ಮಾಡ್ಕೊಳ್ತಾ ಇರಬೇಕು. ಅಡುಗೆ ಮನೆ ಅನ್ನೋದು ನೀಟಾಗಿ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು. ಹಾಗೆ ಬೆಡ್ಗಳು ಅಷ್ಟೇ, ನಾವು ಎದ್ದಿದ ತಕ್ಷಣ ನಾವು ಬೆಡ್ಡನ್ನು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಯಾಕೆಂದರೆ ನಾವು ಮಲಗಿದ್ದು ಎದ್ದ ನಂತರ ಇದೇ ರೀತಿಯಾಗಿ ಬಿಟ್ವಿ ಅಂದರೆ ದುಷ್ಟಶಕ್ತಿಗಳು ಬಂದು ಸೇರಿಕೊಳ್ಳುತ್ತೆ ಅಂತ ಹೇಳ್ತಾರೆ. ಅಂದರೆ ಈಗ ನಾವು ಮಲ್ಕೊಂಡಾಗ ನೈಟ್ನಲ್ಲಿ ಕೆಟ್ಟ ಕನಸುಗಳು ಬೀಳೋದಾಗಿರ್ಬೋದು, ಹಾಗೆ ಸರಿಯಾಗಿ ನಿದ್ರೆ ಬರೋದು ಆಗಿರ್ಬೋದು, ಎಲ್ಲದಕ್ಕೂ ಕೂಡ ನಾವು ನೀಟಾಗಿ ಇಟ್ಕೊಳ್ದೇ ಇರೋದೇ ಕಾರಣ ಆಗುತ್ತೆ. ಅಂದರೆ ನಾವು ಹೇಗೆ ಬೆಡ್ಗಳನ್ನು ಬಿಟ್ಟಿರ್ತೀವೋ ಹಾಗೆಯೇ ಬಿಡೋದು ಅಷ್ಟು ಒಳ್ಳೆಯದಲ್ಲ. ನಾವು ಮಲಗಿದ್ದು ಎದ್ದ ತಕ್ಷಣ ಈ ರೀತಿ ರೆಡಿ ಮಾಡ್ಕೊಳ್ಬೇಕು. ಎದ್ದ ತಕ್ಷಣ ರೆಡಿ ಮಾಡೋದಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಮಕ್ಕಳು ಸ್ಕೂಲ್ಗೆ ಹೋಗೋರಿದ್ರೆ ಅವ್ರನ್ನ ಕಳಿಸಿ, ಕೆಲಸಕ್ಕೆ ಹೋಗೋರನ್ನ ಕಳಿಸಿ ನಂತರನಾದ್ರೂ ನಾವು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಹಾಲ್ನಲ್ಲಿರುವ ಸೋಫಾ ಆಗ್ಬೋದು, ಟೇಬಲ್ಗಾಗ್ಬೋದು, ಡೈನಿಂಗ್ ಏರಿಯಾ ಆಗ್ಬೋದು, ಯಾವುದನ್ನೇ ಆದ್ರೂ ಕೂಡ ನಾವು ಅಲ್ಲಿಂದಲ್ಲಿ ಕ್ಲೀನ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಕೆಲಸಕ್ಕೆ ಹೋಗುವಂತಹ ಲೇಡೀಸ್ಗಳಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಏಕೆಂದರೆ ಅವ್ರು ಕೆಲಸಕ್ಕೂ ಹೋಗಬೇಕು, ಮನೆಯಲ್ಲೂ ಮಾಡಬೇಕಾಗಿರುತ್ತಲ್ವ. ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಎದ್ವಿ ಅಂತ ಅಂದರೆ ಈ ಕೆಲಸಗಳೆಲ್ಲನೂ ಕೂಡ ಬೇಗನೆ ಮುಗ್ದೋಗ್ಬಿಡುತ್ತೆ. ನಾವು ಮಲ್ಕೊಳ್ಳೋದನ್ನ ಬೇಗನೆ ಮಲ್ಕೊಂಡು ನಂತರ ನಾವು ಬೇಗ ಎದ್ದು ಈ ಕೆಲಸಗಳನ್ನೆಲ್ಲವನ್ನು ಕೂಡ ನಾವು ಬೆಳಗ್ಗೆನೇ ಮಾಡಿ ಬೆಳಗಿನ ಜಾವದಲ್ಲಿ ಮನೆಯಲ್ಲಿ ದೀಪವನ್ನು ಹಚ್ಕೊಂಡ್ವಿ ಅಂದರೆ ಯಾವುದೇ ನೆಗೆಟಿವಿಟಿ ಅನ್ನೋದು ಮನೆಗೆ ಬರೋದಿಲ್ಲ. ಇಲ್ಲ ಅಂತ ಅಂದರೆ ನಾವು ಸೋಂಬೇರಿ ಥರ ಮಲಗಿದ್ದು ಇವಾಗ ಮಾಡೋಣ ಅವಾಗ ಮಾಡೋಣ ಅಂಥೇಳಿ ಕೆಲಸಗಳನ್ನು ನಿಧಾನ ಮಾಡ್ಕೊಳ್ತಾ ಅಲ್ಲಿ ಇಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದು ಟೈಮನ್ನು ವೇಸ್ಟ್ ಮಾಡ್ತಾ ಇದ್ವಿ ಅಂದರೆ ಯಾವುದೇ ಕೆಲಸಗಳು ಕೂಡ ಆಗೋದಿಲ್ಲ. ಅದಕ್ಕೋಸ್ಕರ ಅಂಥೇಳಿ ಸ್ವಲ್ಪ ಬೇಗ ಎದ್ದು ಕೆಲಸವನ್ನೆಲ್ಲ ನಾವು ಮುಗಿಸ್ಕೊಂಡ್ವಿ ಅಂದರೆ ಮಧ್ಯಾಹ್ನ ಟೈಮಲ್ಲಿ ಕೂಡ ನಾವು ರೆಸ್ಟ್ ಮಾಡ್ಕೊಳ್ಬೋದು. ಅದಕ್ಕೋಸ್ಕರ ಎಲ್ಲ ಕೆಲಸವನ್ನು ನಾವು ಬೆಳಗ್ಗೆನೇ ಮುಗಿಸ್ಕೊಳ್ಳೋದು ಒಳ್ಳೆಯದು. ಹಾಗೆ ಬಟ್ಟೆಗಳನ್ನು ಅಷ್ಟೇ ಕೂಡ ನಾವು ಬಟ್ಟೆಗಳನ್ನು ಒಗೆದಿದ್ದನ್ನು ಅಲ್ಲಿಂದಲ್ಲೇ ಮಡಚಿ ಅವುಗಳ ಜಾಗಕ್ಕೆ ನಾವು ಸೇರಿಸ್ಕೊಳ್ಳೋದು ಒಳ್ಳೆಯದು. ಬಟ್ಟೆಗಳನ್ನು ಎಲ್ಲಂದರಲ್ಲಿ ಚೇರ್ಗಳ ಮೇಲೆ ಅಥವಾ ಸೋಫಾ ಮೇಲೆ, ಬೆಡ್ ಮೇಲೆ ಹಾಗೆ ಬಿಡೋದು ಅಷ್ಟು ಒಳ್ಳೆಯದಲ್ಲ ಮನೆಗೆ. ಇದರಿಂದನೂ ಕೂಡ ನೆಗೆಟಿವ್ ಎನರ್ಜಿ ಅನ್ನೋದು ಮನೆಗೆ ಫಾರ್ಮ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಬಟ್ಟೆಗಳನ್ನು ಅಲ್ಲಿಂದಲೇ ಮಡಚ್ಕೊಳ್ಬೇಕು. ಇವಾಗ ಒಗೆಯೋಣ ಅವಾಗ ಒಗೆಯೋಣ ಅಂಥೇಳಿ ಬಟ್ಟೆಗಳ ರಾಶಿಯನ್ನು ಮಾಡ್ಕೊಳ್ಬಾರ್ದು. ಹಾಗೆ ಅವನ್ನು ಮಡಿಸ್ಲೇನೆ ಈ ರೀತಿ ಚೇರ್ಗಳ ಮೇಲೆ ಹಾಕಿರಬಾರ್ದು. ಅದರಲ್ಲೂ ನೈಟ್ನ ಹೊತ್ತಲ್ಲಿ ಈ ರೀತಿ ಚೇರ್ಗಳ ಮೇಲೆ ಬಟ್ಟೆಗಳನ್ನು ಹಾಕಿ ಇಟ್ಕೊಳ್ಬಾರ್ದು. ಅವುಗಳನ್ನು ಅಲ್ಲಿಂದಲ್ಲೇ ಮಡಚಿ ಅವುಗಳ ಜಾಗಕ್ಕೆ ಸೇರಿಸೋದು ಅಷ್ಟೇ ಒಳ್ಳೆಯದು. ಹಾಗೆ ಅವು ಬಟ್ಟೆಗಳನ್ನು ನಾವು ಯಾವ ರೀತಿ ಇಟ್ಕೊಂಡಿರ್ತೀವೋ ಅದೇ ರೀತಿಯಾಗಿ ನಮ್ಮ ಮಕ್ಕಳು ಕೂಡ ಕಲಿತಾರಲ್ವ. ಅದಕ್ಕೋಸ್ಕರ ನಾವು ನೀಟಾಗಿ ಯಾವ ರೀತಿ ಕೆಲಸವನ್ನು ಮಾಡ್ಕೊಳ್ತೀವೋ ಅದನ್ನು ನೋಡ್ತಾ ನಮ್ಮ ಮಕ್ಕಳುಗಳು ಬೆಳೀತಾರೆ. ನಾವು ಹೇಗೆ ನೀಟಾಗಿ ಇದ್ವಿ ಅಂತ ಅಂದರೆ ಅವರು ಕೂಡ ಅದೇ ರೀತಿಯಾಗಿ ನೀಟಾಗಿ ಇರ್ತಾರೆ. ನಾವೊಂದು ಇರಲಿ ಬಿಡು ಆಮೇಲೆ ಮಾಡೋಣ ಹಾಗೆ ಮಾಡೋಣ ಅಂದರೆ ಅವರು ಕೂಡ ಅದೇ ರೀತಿ ಸೋಂಬೇರಿಗಳಾಗ್ತಾರಲ್ವ. ಅದಕ್ಕೋಸ್ಕರನಾದ್ರೂ ಕೂಡ ನಾವು ಕೆಲಸಗಳನ್ನು ನೀಟಾಗಿ ಮಾಡ್ಕೊಳ್ಬೇಕು. ಹಾಗೆಯೇ ಮನೇನ ನೀಟಾಗಿ ಇಟ್ಕೊಳ್ಳೋದ್ರಿಂದ ಯಾವುದೇ ನೆಗೆಟಿವ್ ಎನರ್ಜಿ ಅನ್ನೋದು ನಮ್ಮ ಮನೆಗೆ ಕೂಡ ಬರೋದಿಲ್ಲ. ಮನೆಯನ್ನು ಕೂಡ ನಾವು ದಿನಕ್ಕೆ 2 ಬಾರಿ ಗುಡಿಸ್ಬೇಕು ಅಂತ ಹೇಳ್ತಾರೆ. ಅಂದರೆ ಬೆಳಗಿನ ಟೈಮಲ್ಲಿ ಹಾಗೆ ಸಾಯಂಕಾಲದ ಟೈಮಲ್ಲಿ. ಸಾಯಂಕಾಲದ ಟೈಮ್ ಅಂತ ಅಂದರೆ ಲಕ್ಷ್ಮಿ ಬರೋ ಹೊತ್ತು ಅಂತ ಹೇಳ್ತಾರಲ್ವ, ಅದಕ್ಕಿಂತ ಮುಂಚೆನೇ ನಾವು ಕಸವನ್ನು ಗುಡಿಸ್ಕೊಂಡು ಇರಬೇಕು. ಮನೆ ಒಂದು ಸ್ವಲ್ಪನಾದರೂ ಗುಡಿಸ್ಲೇಬೇಕಾಗತ್ತೆ ಸಾಯಂಕಾಲದ ಟೈಮ್ನಲ್ಲಿ. ಆಗಲ್ಲ ಅನ್ನೋರು ಪರವಾಗಿಲ್ಲ, ಒಂದು ಸಲನಾದ್ರೂ ಕೂಡ ಮನೆಯನ್ನು ಗುಡಿಸಿ ನೀಟಾಗಿ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು.
ಕಸ ಅನ್ನೋದು ಶನಿ ಇದ್ದಾಗೆ ಅಂತಾರಲ್ವ, ಅದಕ್ಕೋಸ್ಕರ ಮನೆಯ ಒಳಗಡೆಯಿಂದ ಹೊರಗಡೆಗೆ ನಾವು ಕಸವನ್ನು ಗುಡಿಸ್ಕೊಂಡು ಹೋಗಬೇಕಾಗುತ್ತೆ. ಈ ರೀತಿ ಕಸವನ್ನು ಗುಡಿಸ್ಬೇಕಾದ್ರೆ ಏನಿದೆ ಹೊಸ್ತಿಲುಗಳ ಮೇಲೆ ಬರ್ಲಿನಲ್ಲಿ ನಾವು ಕಸವನ್ನು ಗುಡಿಸ್ಕೊಳ್ಬಾರ್ದು. ಏಕೆಂದರೆ ಶಿವ ಪಾರ್ವತಿ ನಿಲ್ಲಿಸಿರ್ತಾರೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಹೊಸ್ತಿಲನ್ನು ನಾವು ಗುಡಿಸೋದಕ್ಕೆ ಅಂತೇಳಿ ಒಂದು ಸಪ್ರೇಟ್ ಬಟ್ಟೆಯನ್ನು ಇಟ್ಕೊಂಡು ಅದರಿಂದ ನಾವು ಮೇಲೆ ಬಿಟ್ಟಿರೋ ರಂಗೋಲಿ ಆಗ್ಬೋದು, ಅರಿಶಿಣ ಕುಂಕುಮವನ್ನಾದ್ರೂ ಕೂಡ ಬಟ್ಟೆನಲ್ಲಿ ಗುಡಿಸಿ ನಾವು ಎತ್ಕೊಳ್ಬೇಕಾಗತ್ತೆ. ಇದಕ್ಕೆ ನಾವು ಯಾವುದೇ ಕಾರಣಕ್ಕೂ ಬರ್ಲನ್ನು ಸೋಗಿಸ್ಬಾರ್ದು. ಇದರಿಂದನೂ ಕೂಡ ನಮ್ಮ ಮನೆಯಲ್ಲಿರುವಂತಹ ಲಕ್ಷ್ಮಿ ಹೊರಟೋಗ್ತಾಳೆ ಅಂತ ಹೇಳ್ತಾರೆ. ಹಾಗೆಯೇ ಮನೆಯನ್ನು ಒರೆಸೋದಕ್ಕೆ ಇಟ್ಟಿರುವಂತಹ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ಕೊಂಡು ಒರೆಸ್ಕೊಳ್ಳೋದ್ರಿಂದ ಯಾವುದೇ ನೆಗೆಟಿವ್ ಎನರ್ಜಿ ಕೂಡ ಮನೆಯಲ್ಲಿ ಇರೋದಿಲ್ಲ, ಹೊರಟೋಗುತ್ತೆ ಅಂತ ಹೇಳ್ತಾರೆ. ಹಾಗೆಯೇ ಅದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಹಾಗೆ ಹಸುವಿನ ಗಂಜಲ ಏನಾದರೂ ಇತ್ತು ಅಂದರೆ ಅದನ್ನು ಕೂಡ ನಾವು ಹಾಕ್ಕೊಂಡು ಮನೆಯನ್ನು ಒರೆಸ್ಕೊಂಡ್ವಿ ಅಂತ ಅಂದರೆ ತುಂಬಾ ಒಳ್ಳೆಯದು. ಮನೆ ಕೂಡ ಯಾವುದೇ ಬ್ಯಾಕ್ಟೀರಿಯಾಗಳು ಕೂಡ ಉಳ್ಕೊಳ್ಳೋದಿಲ್ಲ, ಹಾಗೆ ಯಾವುದೇ ನೆಗೆಟಿವ್ ಎನರ್ಜಿ ಕೂಡ ಮನೆಗೆ ಬರೋದಿಲ್ಲ, ಅಲ್ಲಿಂದಲೇ ಹೊರಟೋಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಈ ರೀತಿ ಮನೆಯನ್ನು ಒರೆಸ್ಬೇಕಾದ್ರೆ ಈ ರೀತಿ ಸಣ್ಣ ಸಣ್ಣ ಟಿಪ್ಸ್ಗಳನ್ನು ನಾವು ಫಾಲೋ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಮನೆಗೆ ನಾವು ಮನೆಯನ್ನು ಒರೆಸ್ತೀವಲ್ವ ಡೈಲಿ, ಅದರ ಜೊತೆಗೆ ಈ ರೀತಿ ಟಿಪ್ಸ್ಗಳನ್ನು ನಾವು ಫಾಲೋ ಮಾಡೋದು ತುಂಬಾ ಬೆಸ್ಟು. ಹಾಗೆಯೇ ಮನೆಯಲ್ಲಿ ಒಂದು ಯಾವುದಾದ್ರೂ ಫ್ಲವರ್ ಬೌಲ್ಗಳನ್ನು ಇಟ್ಕೊಳ್ಳೋದು ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಹಾಗೆಯೇ ಅದರಿಂದ ಬರುವಂತಹ ಪರಿಮಳ ಕೂಡ ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ಬಂದಾಗಲೂ ಕೂಡ ನೋಡೋದಕ್ಕೂ ಕೂಡ ಚೆನ್ನಾಗೂ ಕಾಣಿಸುತ್ತೆ. ನಾವು ಆ ಏರಿಯಾ ಕಡೆ ಹೋದ್ವಿ ಅಂದರೆ ನೋಡೋದಕ್ಕೆ ಹಾಲ್ನಲ್ಲಾಗ್ಬೋದು, ರೂಮ್ನಲ್ಲಾಗ್ಬೋದು ಎಲ್ಲಾದರೂ ಇಟ್ಟಿದ್ವಿ ಅಂದರೆ ತುಂಬಾ ಸುಗಂಧ ಭರಿತವಾಗಿರುತ್ತೆ. ಈ ಜವಾದ್ ಪೌಡರ್ ಆಗ್ಬೋದು, ಪಚ್ಕರ್ಪೂರ, ರೋಸ್ ವಾಟರು ಎಲ್ಲವನ್ನೂ ಹಾಕಿ ನಾವು ಈ ರೀತಿ ಒಂದು ಬೌಲನ್ನು ರೆಡಿ ಮಾಡ್ಕೊಂಡಿದ್ವಿ ಅಂತ ಅಂದರೆ ಅಲ್ಲಿ ಹೋದಾಗೆಲ್ಲನೂ ಕೂಡ ನೋಡೋದಕ್ಕೆ ಏನೋ ಸಮಾಧಾನ ಆಗಿರುತ್ತೆ. ಹಾಗೆಯೇ ಅದರ ಸ್ಮೆಲ್ ಕೂಡ ಚೆನ್ನಾಗಿ ಬರ್ತಾ ಇರುತ್ತೆ. ಈ ರೀತಿಯಾಗಿ ಫ್ಲವರ್ಗಳನ್ನು ಇದರಲ್ಲಿ ಹಾಕಿ ನಾವು ಡೆಕೋರೇಷನ್ ಮಾಡ್ಕೊಳ್ಬೋದು. ಯಾವ ಹೂಗಳು ಸಿಗುತ್ತೆ ಆ ಹೂಗಳಿಂದ ನಾವು ಈ ರೀತಿ ಮಾಡಿ ಇಟ್ಕೊಳ್ಬೋದು. ಇದನ್ನು 1-2 ದಿನಕ್ಕೊಂದು ಸಲನಾದ್ರೂ ನೀರು ಹಾಗೆ ಹೂಗಳನ್ನು ಚೇಂಜ್ ಮಾಡಿಕೊಂಡು ಇಟ್ಕೊಳ್ಬೋದು. ಈ ರೀತಿ ದಿನಾಲೂ ನಾವು ಹೂಗಳನ್ನು ತಂದು ಹಾಕೊಳ್ಳೋದಕ್ಕಾಗಲ್ಲ ಅಂತ ಅಂದರೆ ನಾವು ಆರ್ಟಿಫಿಷಿಯಲ್ ಫ್ಲವರ್ಗಳನ್ನಾದ್ರೂ ಕೂಡ ಇಟ್ಕೊಂಡು ಇದನ್ನು ಮಾಡ್ಕೊಳ್ಬೋದು. ಈ ನೀರಿನಲ್ಲಿ ಹಾಕುವಂಥ ವಸ್ತುಗಳಿಂದ ಸುಗಂಧಭರಿತವಾದ ಸ್ಮೆಲ್ ಕೂಡ ಬರ್ತಾ ಇರುತ್ತೆ. ಹಾಗೆ ಇದನ್ನು ನೋಡಿದ ತಕ್ಷಣ ಏನೋ ಒಂಥರ ಸಮಾಧಾನ ಕೂಡ ಆಗುತ್ತೆ. ಯಾವುದೇ ನೆಗೆಟಿವ್ ಎನರ್ಜಿ ಕೂಡ ಮನೆಗೆ ಇರೋದಿಲ್ಲ. ಅದಕ್ಕೋಸ್ಕರ ಹಾಗೆ ನಮ್ಮ ಮನೆಗೆ ಯಾವುದೇ ನೆಗೆಟಿವ್ ಎನರ್ಜಿ ಬರದೇ ಇರಲಿ, ಹಾಗೆ ಕೆಟ್ಟ ದೃಷ್ಟಿಗಳು ನಮ್ಮ ಮನೆ ಮೇಲೆ ಬೀಳದೇ ಇರಲಿ ಅಂತ ಅಂದರೆ ಈ ರೀತಿಯ ಒಂದು ಟಿಪ್ಪನ್ನು ಫಾಲೋ ಮಾಡ್ಬೋದು. ಒಂದು ಗಾಜಿನ ಲೋಟವನ್ನು ತೆಗೆದುಕೊಂಡು ಈ ಥರ ಚಿಕ್ಕ ಲೋಟವನ್ನು ತೆಗೆದುಕೊಂಡ್ರೂ ಸಾಕು. ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡ ನಂತರ ಇದಕ್ಕೆ ನಾನು ಇಲ್ಲಿ 1-2 ಲಾವಾಂಚದ ಬೇರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಕಟ್ ಮಾಡಿ ಬೇರನ್ನು ಈ ನೀರಿಗೆ ಹಾಕ್ಕೊಂಡು ಅದಕ್ಕೆ ಒಂದು ನಿಂಬೆಹಣ್ಣನ್ನು ಹಾಕ್ತಾಯಿದ್ದೀನಿ. ಈ ರೀತಿ ನಿಂಬೆಹಣ್ಣನ್ನು ಹಾಕಿ ನಾವು ಇಟ್ಕೊಳ್ಳೋದ್ರಿಂದ ನಮ್ಮ ಮನೆಗೆ ಯಾವುದೇ ಕೆಟ್ಟ ದೃಷ್ಟಿ ಬಿದ್ದರೂ ಕೂಡ ಈ ನಿಂಬೆಹಣ್ಣು ಅದನ್ನು ತಡೆಯುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಈ ರೀತಿ ಮನೆಯಲ್ಲಿ ಮಾಡಿ ಎಲ್ಲಾದರೂ TV ಏರಿಯಾಗಳೆಲ್ಲ ಇರುತ್ತಲ್ವ, ಹಾಲ್ನಲ್ಲಿ ಬಂದವರಿಗೆ ಕಾಣೋ ರೀತಿಯಲ್ಲಿ ಇದನ್ನು ನಾವು ಇಟ್ಕೊಳ್ಬೇಕಾಗತ್ತೆ. ಈ ರೀತಿ ಇಡೋದ್ರಿಂದ ಯಾವುದೇ ದೃಷ್ಟಿ ಕೂಡ ಮನೆಗೆ ಬೀಳೋದಿಲ್ಲ. ಈ ರೀತಿ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು. ನೋಡಿ, ನಮ್ಮ ಮನೆಗೆ ನೆಗೆಟಿವ್ ಎನರ್ಜಿ ಇದೆ ಅಂತ ಅಂದರೆ ಈ ನಿಂಬೆಹಣ್ಣು ಅನ್ನೋದು ಕೆಳಗಡೆ ಹೊರಟೋಗುತ್ತೆ, ಇಲ್ಲಾಂದರೆ ಮೇಲೇ ಇರುತ್ತೆ. ಹಾಗೆಯೇ ಮನೆಯಲ್ಲಿ ದೀಪ ಹಚ್ಚೋದು ತುಂಬಾ ಒಳ್ಳೆಯದು. ದಿನಕ್ಕೆ 1 ಬಾರಿ ಆದ್ರೂ ದೀಪ ಹಚ್ಚಿ ಕೈ ಮುಗಿದು ದೇವರಿಗೆ ನಾವು ಇಟ್ಕೊಂಡ್ವಿ ಅಂದರೆ ತುಂಬಾ ಒಳ್ಳೆಯದು. ಹಾಗೆ ಸಾಯಂಕಾಲದ ಟೈಮ್ನಲ್ಲಾಗ್ಬೋದು, ಬೆಳಗಿನ ಟೈಮ್ನಲ್ಲಾಗ್ಬೋದು ದೇವರ ನಾಮಗಳನ್ನು ನಾವು ಹೇಳೋದಾದರೂ ಒಳ್ಳೆಯದು. ಅಥವಾ ಹೇಳೋದಕ್ಕೆ ಬರಲ್ಲ ಅಂತ ಅನ್ನೋರು ಈ ರೀತಿ ಮೊಬೈಲ್ನಲ್ಲಾದ್ರೂ ಕೂಡ ಹಾಕ್ಕೋಬೋದು. ನೋಡಿ, ನಾನು ಈ ರೀತಿಯಾಗಿ ಮೊಬೈಲ್ನಲ್ಲೇ ಹಾಕಿ ಇಟ್ಟಿರ್ತೇನೆ. ಹಾಗೆ ಪೂಜೆ ಮಾಡೋ ಸಮಯದಲ್ಲೂ ಕೂಡ ಕೇಳಿಕೊಂಡು ಈ ರೀತಿ ಪೂಜೆಯನ್ನು ಮಾಡ್ಕೊಳ್ಳೋದು ಒಳ್ಳೆಯದು. ಹಾಗೆಯೇ ಅಮಾವಾಸ್ಯೆ ದಿನ ಆಗ್ಬೋದು, ಹಾಗೆ ಪೂಜೆ ಮಾಡೋ ದಿನ ಶುಕ್ರವಾರ, ಮಂಗಳವಾರದಲ್ಲಿ ಈ ರೀತಿ ಧೂಪವನ್ನು ಮನೆಗೆಲ್ಲನೂ ಕೂಡ ನಾವು ತೋರಿಸಿದ್ರೆ ತುಂಬಾ ಒಳ್ಳೆಯದು. ನಾವು ಬಾಗಿಲುಗಳು, ಕಿಟಕಿಗಳನ್ನು ತೆಗೆದು ಈ ರೀತಿ ಧೂಪದ ಹೊಗೆಯನ್ನು ಮನೆಗೆ ತೋರಿಸ್ಕೊಂಡ್ವಿ ಅಂತ ಅಂದರೆ ಈ ಧೂಪದ ಹೊಗೆ ಎಲ್ಲವೂ ಕೂಡ ಯಾವುದೇ ನೆಗೆಟಿವ್ ಎನರ್ಜಿ ಇತ್ತು ಅಂದರೂ ಮನೆಯಿಂದ ಹೊರಗಾಕತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಈ ಸಾಂಬ್ರಾಣಿಯನ್ನು ನಾವು ಮನೆ ತುಂಬ ಎಲ್ಲೆಲ್ಲಿ ಮನೆಗಳ ಮೂಲೆಗಳಲ್ಲೂ ಕೂಡ ನಾವು ಎಲ್ಲ ಕಡೆನೂ ಹಾಕಿ ಹಾಗೆ ಹಾಲ್ನಲ್ಲಿ ಇಟ್ಟು ಸ್ವಲ್ಪ ಹೊತ್ತು ನಾವು ಇದಕ್ಕೆ ಸಾಂಬ್ರಾಣಿ ಹಾಕಿ ಇಟ್ಟರೆ ಈ ಹೊಗೆಯಿಂದ ನಮ್ಮ ಮನೆಯಲ್ಲಿರುವಂಥ ನೆಗೆಟಿವಿಟಿ ಎಲ್ಲ ಕೂಡ ಹೋಗಿ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಇನ್ನೊಂದು ಟಿಪ್ಸನ್ನು ಫಾಲೋ ಮಾಡ್ಬೋದು ನೆಗೆಟಿವ್ ಎನರ್ಜಿ ಹೋಗೋದಕ್ಕೆ ಅಂತ ಹೇಳಿ. ಪಲಾವ್ ಎಲೆ ಹಾಗೆ ಲವಂಗವನ್ನು ಹಾಕಿ ಈ ರೀತಿ ಸುಡೋದ್ರಿಂದನೂ ಕೂಡ ನಮ್ಮ ಮನೆಯಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿ ಎಲ್ಲ ಕೂಡ ಹೋಗುತ್ತೆ. 5 ಲವಂಗ ಹಾಗೆ 2-3 ಪಲಾವ್ ಎಲೆಯನ್ನು ಹಾಕಿ ಈ ರೀತಿ ಸುಟ್ವಿ ಅಂತ ಅಂದರೆ ಇದರಿಂದ ಬರುವಂತಹ ಹೊಗೆಯಿಂದ ಯಾವುದೇ ನೆಗೆಟಿವಿಟಿ ಕೂಡ ಉಳ್ಕೊಳ್ಳೋದಿಲ್ಲ, ಎಲ್ಲ ಕೂಡ ಹೋಗುತ್ತೆ ಅಂತ ಹೇಳ್ತಾರೆ. ಇದನ್ನಾದ್ರೂ ಕೂಡ ನೀವು ಫಾಲೋ ಮಾಡ್ಬೋದು. ಹಾಗೆ ಇದರಿಂದ ಬರುವಂತಹ ಹೊಗೆಯಿಂದ ಯಾವುದೇ ಬ್ಯಾಕ್ಟೀರಿಯಾಸ್ಗಳಿದ್ರೂ ಕೂಡ
ಹೊರಟೋಗುತ್ತೆ. ಈ ರೀತಿಯಾಗಾದ್ರೂ ಕೂಡ ನೀವು ಫಾಲೋ ಮಾಡೋದನ್ನು ಮರಿಬೇಡಿ. ಯಾವುದಾದ್ರೂ ಒಂದನ್ನಾದ್ರೂ ಕೂಡ ನಾವು ಮಾಡ್ಕೊಳ್ಳೋದು ಮನೆಗೆ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆಯೇ ನಾವು ಅಮಾವಾಸ್ಯೆ ದಿನ ಆಗ್ಬೋದು ಅಥವಾ ಶುಕ್ರವಾರ ಮಂಗಳವಾರದಲ್ಲಾಗ್ಬೋದು ಮನೆಗೆ ಇಳಿಯನ್ನು ತೆಗೆದು ಈ ರೀತಿ ನಿಂಬೆಹಣ್ಣನ್ನು ಕಟ್ ಮಾಡಿ ಇಡೋದ್ರಿಂದನೂ ಕೂಡ ತುಂಬಾ ಒಳ್ಳೆಯದು. ನೋಡಿ, ಒಂದು ನಿಂಬೆಹಣ್ಣನ್ನು ಈ ರೀತಿ ಕಟ್ ಮಾಡಿ ಅದು ಜಾಯಿಂಟ್ ಹೋಗದೇ ಇರೋ ರೀತಿಯಲ್ಲಿ ಹಿಡ್ಕೊಂಡು ನಾವು ಅದಕ್ಕೆ ಅರಿಶಿಣ ಕುಂಕುಮವನ್ನು ಹಚ್ಕೊಳ್ಬೇಕಾಗತ್ತೆ. ಈ ರೀತಿ ಅರಿಶಿಣ ಕುಂಕುಮವನ್ನು ಹಚ್ಕೊಂಡ ನಂತರ ನೋಡಿ, ಜಾಯಿಂಟನ್ನು ತೆಗೆದು ನಾವು ಎಡಗೈಯಿಂದ ಬಲಗಡೆ ಇರೋದನ್ನ ಎಡಗಡೆಗೆ ಇಟ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಈಗ ಬಲಗಡೆಯಿಂದ ಎಡಗಡೆಗೆ, ಎಡಗಡೆಯಿಂದ ಬಲಗಡೆಗೆ ಇಟ್ಟು ನಾವು ಮನೆಯ ಮುಂಬಾಗಿಲಲ್ಲಿ ಇಟ್ವಿ ಅಂತ ಅಂದರೆ ಇದರಿಂದ ಯಾವುದೇ ನೆಗೆಟಿವ್ ಎನರ್ಜಿ ಕೂಡ ಮನೆಗೆ ಬರೋದಿಲ್ಲ. ಇದು ಸ್ವಲ್ಪ ಒಣಗಿದ ನಂತರ ನಾವು ಎತ್ಕೊಂಡು ಬಿಸಾಕಬೇಕಾಗತ್ತೆ. ಹಾಗೆ ಈ ರೀತಿ ನಿಂಬೆಹಣ್ಣನ್ನು ರೆಡಿ ಮಾಡಿಕೊಂಡು ಮನೆಗೆ ಇಳಿಯನ್ನು ಕೂಡ ತೆಗೆದು ಬಿಸಾಕೊಳ್ಬೋದು. ಫೈನಲಿ ಹೇಳೋದು ಏನಂತ ಅಂದರೆ ಮನೇನ ನಾವು ಯಾವ ರೀತಿಯಾಗಿ ನೀಟಾಗಿ ಹಾಗೆ ಪಾಸಿಟಿವ್ ಆಗಿ ನಾವು ಇಟ್ಕೊಳ್ತೀವೋ ಅದೇ ರೀತಿಯಾಗಿ ನಮ್ಮ ಮನೆಗೆ ಪಾಸಿಟಿವ್ ಎನರ್ಜಿ ಅನ್ನೋದು ಬರುತ್ತೆ. ಹಾಗೆ ಯಾವುದೇ ನೆಗೆಟಿವ್ ಎನರ್ಜಿನೂ ಕೂಡ ಮನೆಗೆ ಬರದೇ ಇರೋ ರೀತಿ ತಡೆಯುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ನಾವು ಎಷ್ಟು ನೀಟಾಗಿ ಇಟ್ಕೊಳ್ಳೋದಕ್ಕಾಗುತ್ತೋ ಅಷ್ಟು ನೀಟಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು. ಹಾಗೆ ಮನೆಯಲ್ಲಿ ಯಾವಾಗಲೂ ಕೂಡ ಬೆಳಕನ್ನು ತುಂಬಿರೋ ರೀತಿಯಲ್ಲಿ ಹಾಗೆ ದೇವರ ಮುಂದೆ ದೀಪವನ್ನು ಹಚ್ಚೋದಾಗಲಿ ಮನೆಯನ್ನು ನೀಟಾಗಿ ಇಟ್ಕೊಳ್ಳೋದಾಗಲಿ ಟ್ರೈ ಮಾಡಬೇಕು. ಇಷ್ಟನ್ನು ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೇನಾದರೂ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಸರ್ಕಲ್ಗೆ ಶೇರ್ ಮಾಡಿ ಅಂತ ಹೇಳ್ತಾ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.